ಮಕರ ರಾಶಿಯವರಿಗೆ ಯಾವ ತರದ ಬಿಸ್ನೆಸ್ಗಳು ಸೂಟೇಬಲ್ ಆಗಿರುತ್ತೆ ಅಂತ ನಾವು ನೋಡೋದಾದ್ರೆ ನೋಡಿ, ಮಕರ ರಾಶಿಯವರಿಗೆ ಆ 11ನೇ ಮನೆ ಅಧಿಪತಿ ಕುಜ, 2ನೇ ಅಧಿಪತಿ ಬಂದು ಶನಿ, ದಶಮಾಧಿಪತಿ ಬಂದು ಶುಕ್ರ. ಮಕರ ರಾಶಿಯಲ್ಲಿ ಜನಿಸಿದಂತವ್ರು ಎನಿ ಕೈಂಡ್ ಆಫ್ ಮಾತಲ್ಲಿ ಮಾಡುವಂತಹ ಬಿಸ್ನೆಸ್ ಗಳಿಗೆ ಅಡ್ವೊಕೇಸಿ ಆಗಿರ್ಬೋದು, ಅಥವಾ ಜ್ಯೋತಿಷನೇ ಆಗಿರ್ಬೋದು, ಅಥವಾ ಕೋರ್ಸ್ಗಳನ್ನ ಕೊಡುವಂಥದ್ದು, ಸ್ಟೂಡೆಂಟ್ಗಳನ್ನ ರೆಡಿ ಮಾಡುವಂಥದ್ದಾಗಿರ್ಬೋದು, ಇವೆಲ್ಲ ಒಂದು ಟೀಚಿಂಗ್ ಪ್ರೊಫೆಷನ್ ಆದ್ರೆ ರಿಸರ್ಚ್ ಮಾಡುವಂತಹ ಕೆಲವು ವಿಚಾರಗಳಿರುತ್ತೆ. ಈಗ ಕೆಲವು ವಿಜ್ಞಾನದಲ್ಲಿ ರಿಸರ್ಚ್ ಮಾಡುತ್ತಾರೆ, ಎಲ್ಲ ಫೀಲ್ಡ್ ರಿಸರ್ಚ್ ಮಾಡೋದಕ್ಕೆ ಮಾಡುವಂತ ವೈಜ್ಞಾನಿಕ ಇದು ಇದೆ ಅವಕಾಶಗಳು. ಆ ತರ ರಿಸರ್ಚ್ ಮೈಂಡೆಡ್ ಇವ್ರು ಜಾಸ್ತಿ ಇರೋದ್ರಿಂದ ರಿಸರ್ಚ್ ಮಾಡ್ಕೊಳ್ಳೋ ಗಮನವನ್ನ ಜಾಸ್ತಿ ಕೊಡಬೇಕಾಗುತ್ತೆ. ಆ ತರ ಬಿಸ್ನೆಸ್ ಗಳಿದ್ರೆ ಇನ್ವೆಸ್ಟ್ಮೆಂಟ್ ಗಳನ್ನ ನೀವು ಮಾಡಬಹುದು. ದಶಮ ಭಾವಾಧಿಪತಿ ಶುಕ್ರನಾಗಿರೋದ್ರಿಂದ ಹೋಟೆಲ್ ಬಿಸ್ನೆಸ್ ಮಾಡೋಕೆ ಒಂದು 50% ಅವಕಾಶಗಳು ಸಿಗುತ್ತೆ, ಇವ್ರಿಗೆ ಸಕ್ಸಸ್ ಸಿಗತ್ತೆ. ಚತುರ್ಥಾಧಿಪತಿ ಕೂಡ ಶುಕ್ರನಾಗಿರೋದ್ರಿಂದ ಖಂಡಿತವಾಗ್ಲೂ ಕೂಡ ಇವರು ಟೀಚಿಂಗ್ ಪ್ರೊಫೆಷನ್ಸು, ಹಾಗೆ ಟೀಚಿಂಗ್ ಇನ್ಸ್ಟಿಟ್ಯೂಟ್ಗಳು, ಶಾಲೆಗಳನ್ನ ಕಟ್ಟುವಂಥದ್ದು, ಶಾಲೆಗಳನ್ನ ನಡೆಸುವಂಥದ್ದು. ದಶಮಾಧಿಪತಿ ಶುಕ್ರನಾಗಿರೋದ್ರಿಂದ ಬ್ಯೂಟಿಷಿಯನ್ ಕೋರ್ಸ್ಗಳನ್ನ ಮಾಡುವಂಥದ್ದು, ಹಾಗೇನೆ ಮೇಕಪ್ ಆರ್ಟಿಸ್ಟ್ ಬಿಸ್ನೆಸ್ ಗಳನ್ನ ಮಾಡಿ ಅಲ್ಲಿ ಕೋರ್ಸ್ಗಳನ್ನ ಮಾಡುವಂಥದ್ದು. ಈ ತರದ ವಿಚಾರಗಳು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತ ಸೌಂದರ್ಯ ವರ್ಧಕಗಳು ವಸ್ತುಗಳನ್ನ ಮಾರಾಟ ಮಾಡುವಂಥದ್ದು, ಸಣ್ಣ ಪ್ರಮಾಣ ಆಗಲಿ ದೊಡ್ಡ ಪ್ರಮಾಣ ಆಗಿರ್ಲಿ, ಇವೆಲ್ಲ ಕೂಡ ಇವರಿಗೆ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಜೊತೆಯಲ್ಲಿ ಮಕರ ರಾಶಿಯಲ್ಲಿ ಜನಿಸಿದಂತವರಿಗೆ ಯಾವಾಗಲೂ ಕೂಡ ಒಂದು ಶನಿಗ್ರಹ ಅದರ ದೃಷ್ಟಿ ಹೆಚ್ಚಾಗಿರೋದ್ರಿಂದ ರಿಯಲ್ ಎಸ್ಟೇಟ್ ವೆಹಿಕಲ್ಗಳನ್ನ ಮಾರುವಂತಹ ವ್ಯವಹಾರಗಳನ್ನ ಕೆಲವರು ಮಾಡ್ತಾರೆ. ಇದು ಬಹಳ ಚೆನ್ನಾಗಿ ಆಗ್ಬಾರ್ದು. ಇನ್ನು ನಾವು ಇವ್ರು ಯಾವ ತರ ಎಜುಕೇಶನ್ ಮಾಡಬಹುದು ಮತ್ತೆ ಯಾವ ತರ ಜಾಬ್ ನ ಇವ್ರು ಚೂಸ್ ಮಾಡಿದ್ರೆ ಸಕ್ಸಸ್ಫುಲ್ ಆಗ್ತಾರೆ ಅಂತ ನಾವು ವೈಯಕ್ತಿಕ ಜಾತಕವನ್ನೇ ನೋಡ್ಬೇಕು. ಮಕರ ರಾಶಿಯವರಿಗೆ ಯಾವ್ದು ಸೂಟೇಬಲ್ ಆಗುತ್ತೆ ತಿಳ್ಕೊಬೇಕು ಅಂದ್ರೆ ಫಸ್ಟ್ ನೀವು ಕನ್ಫರ್ಮ್ ಮಾಡ್ಕೋಬೇಕಾದ್ರೆ ನಿಮ್ಮ ದಶಾ ಪೀರಿಯಡ್ ಯಾವುದು, ಅನ್ಫೇವರೇಬಲ್ ದಶೆ ಇರಬಾರದು, ಕೆಟ್ಟ ದಶೆ ನಡೀತಿರಬಾರದು. ಎರಡನೇದು ಬಂದು ನಿಮ್ಮ ಜಾತಕದಲ್ಲಿ ಬಿಸ್ನೆಸ್ ಮಾಡೋ ಯೋಗ ಇದೆಯಾ ಫಸ್ಟ್ ನೋಡ್ಕೋಬೇಕು. ಅದು ತಿಳ್ಕೊಬೇಕು ಅಂದ್ರೆ ಬಹಳ ಕ್ಯಾಲ್ಕುಲೇಷನ್ಸ್ ಇದೆ. ಯಾಕೆಂದ್ರೆ ಅಷ್ಟಕ ವರ್ಗ ನೋಡ್ಬೇಕು, ದಶಮಾಧಿಪತಿ ನೋಡ್ಬೇಕು, ದ್ವಿತೀಯಾಧಿಪತಿ ನೋಡ್ಬೇಕು. ಈಗ ನಾನು ಕೆಲವರಿಗೆ ದ್ವಿತೀಯಾಧಿಪತಿ 12ನೇ ಮೇಲೆ ಇದ್ದಾಗ ಯೂಶುವಲ್ ಆಗಿ ಬಿಸ್ನೆಸ್ಗೆ ನಾನು ಅವ್ರಿಗೆ ಸಜೆಸ್ಟ್ ಮಾಡಲ್ಲ. ಯಾಕೆಂತಂದ್ರೆ ಲಾಸ್ ಆಗುತ್ತೆ. ದೊಡ್ಡ ಸ್ಕೇಲ್ ಅಲ್ಲಿ ಬಿಸ್ನೆಸ್ ಮಾಡ್ಬೇಕಾದ್ರೆ ಮ್ಯಾನೇಜ್ ಮಾಡಕ್ ಆಗೋದಿಲ್ಲ, ಕಷ್ಟಕ್ಕೆ ಸಿಗಾಕೊಂಡ್ಬಿಡ್ತಾರೆ. ಸೊ ಬಿಸ್ನೆಸ್ ಅನ್ನೋದು ಅಷ್ಟು ಅವರು ಫ್ಲೆಕ್ಸಿಬಲ್ ಇರ್ಬೇಕಾಗತ್ತೆ. ಸೊ ಅದನ್ನ ನೋಡಿ ನಾನು ಕ್ಯಾಲ್ಕುಲೇಟ್ ಮಾಡಿ ಅವರಿಗೆ ಹೇಳ್ತೇನೆ ಬಿಸ್ನೆಸ್ ಸೂಟೇಬಲ್ ಜಾಬ್ ಮನಸ್ಸಿಗೆ ಬಂದಿದೆ, ಬಿಸ್ನೆಸ್ ಮಾಡ್ಬೇಕು ಅಂತ ಅನಿಸ್ತಿದೆ. ಈಗ ವಿಡಿಯೋಸ್ ಗಳಲ್ಲೆಲ್ಲ ನೀವು ಬಿಸ್ನೆಸ್ ಮಾಡಿದ್ರೆ ಮಾತ್ರ ನೀವು ಫೈನಾನ್ಷಿಯಲ್ ಹಂಗಿರೋಕ್ ಸಾಧ್ಯ, ನೀವು ಯಾರ ಕೈಗಳನ್ನು ಕೆಲಸ ಮಾಡೋ ಅಗತ್ಯ ಇರಲ್ಲ ಅಂತೆಲ್ಲ ಕೆಲವರು ಪರ್ಸನಲ್ ಡೆವಲಪ್ಮೆಂಟ್ ಮಾಡೋರು ಹೇಳ್ತಿರ್ತಾರೆ. ಬಟ್ ಏನಾಗತ್ತೆ ಅಂದ್ರೆ ಬಿಸ್ನೆಸ್ ಅಲ್ಲಿ ಸರ್ವೈವ್ ಆಗೋದು ತುಂಬಾ ಕಷ್ಟ ಇರುತ್ತೆ. ಮತ್ತೆ ಎಲ್ಲರಿಗೂ ಬಿಸ್ನೆಸ್ ಮಾಡಕ್ ಆಗಲ್ಲ. ಜಾಬ್ ಅಲ್ಲಿ ಸ್ಯಾಟಿಸ್ಫೈಡ್ ಆಗಿ ಆರಾಮಾಗಿದ್ದೀರಾ ಅಂದ್ರೆ ಹಂಗೆ ಮುಂದುವರಿ. ಎಲ್ಲರಿಗೂ ಬಿಸ್ನೆಸ್ ಮಾಡೋ ಮನಸ್ಥಿತಿ ಇರಲ್ಲ. ಕಂಪೇರ್ ಮಾಡ್ಕೊಳ್ಳೋದೇ ತಪ್ಪು. ಇನ್ನೊಬ್ಬ ವ್ಯಕ್ತಿ ನಮ್ಮನ್ನು ಕಂಪೇರ್ ಮಾಡ್ಕೋಬಾರ್ದು. ಕಂಪೇರ್ ಮಾಡ್ಕೊಳ್ಳೋದ್ರಿಂದ ಅನವಶ್ಯಕವಾಗಿ ನಮಗೆ ಟೆನ್ಷನ್ಗಳು ಜಾಸ್ತಿ ಆಗುತ್ತೆ ಹೊರತು ಅಲ್ಲೂ ಕೂಡ ಎರಡಲ್ಲೂ ಕೂಡ ಸಕ್ಸಸ್ ಆಗೋಕ್ ಸಾಧ್ಯ ಆಗಲ್ಲ.